ನವರಾತ್ರಿ 4ನೇ ದಿನದ ಕತೆ. ನವರಾತ್ರಿಯ 4ನೇ ದಿನವನ್ನು ಕುಷ್ಮಾಂಡ ದೇವಿಯ ಆರಾಧನೆಗೆ ಮೀಸಲಾಗಿರುತ್ತದೆ. ಪ್ರಪಂಚದಲ್ಲಿ ಎಲ್ಲೆಡೆ ಕತ್ತಲು ಮಾತ್ರ ಇದ್ದಾಗ, ಯಾವ ಜೀವಿಗಳೂ ಇಲ್ಲದಾಗ ದೇವಿ ತನ್ನ ದಿವ್ಯನಗೆಯಿಂದ ಕುಷ್ಮಾಂಡ ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎಂದು ನಂಬಿಕೆ ಇದೆ. ಆಕೆಯ ಕಿರಣಗಳಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಜೀವಜಗತ್ತು ಉಂಟಾಯಿತು. ಕುಷ್ಮಾಂಡ ದೇವಿ ಅಷ್ಟಭುಜ ದೇವಿ 8 ಕೈಗಳಿರುವ ರೂಪ ಆಗಿ ಕಾಣಿಸಿಕೊಂಡಿದ್ದಾಳೆ. ಆಕೆಯ ಕೈಗಳಲ್ಲಿ ಕಮಂಡಲು, ಬಾಣ, ಧನುಸ್ಸು, ಚಕ್ರ, ಗದಾ, ಜಪಮಾಲೆ, ಕಮಲ ಹಾಗೂ ಅಮೃತ ಕಲಶ ಇರುತ್ತವೆ. ಸಿಂಹವನ್ನು ವಾಹನವಾಗಿಸಿಕೊಂಡಿರುವ ಆಕೆ ಶಕ್ತಿ, ಆಯುಷ್ಯ ಮತ್ತು ಸಂತೋಷವನ್ನು ಎಲ್ಲರಿಗೂ ನೀಡುತ್ತಾಳೆ. ಆಕೆಯ ಆರಾಧನೆಯಿಂದ ಜೀವನದಲ್ಲಿ ಬೆಳಕು, ಶಕ್ತಿ ಮತ್ತು ಆರೋಗ್ಯ ಸಿಗುತ್ತದೆ. ಆಕೆ ಬ್ರಹ್ಮಾಂಡದ ಸೃಷ್ಟಿಕರ್ತಿಯೆಂದು ಪರಿಗಣಿಸಲ್ಪಟ್ಟಿದ್ದಾಳೆ